ಶುಂಠಿಗೆ ರೇಟ್ ಇಲ್ದಿರೋ ಟೈಮಲ್ಲಿ ಶುಂಠಿ ಕೀಳಿಸ್ತೆ ಅಂದ್ಬಿಟ್ಟು ನಮ್ಮ ಅಮ್ಮ ಯಾವ ಥರ ಬೈತಾದೆ ಅಂತಂದರೆ, ಸುಮಾರು ದಿನ ಆಗೋಗಿತ್ತು ವಿಡಿಯೋಸ್ ಮಾಡಿ ಅಂದ್ಬಿಟ್ಟು ನನ್ನ ಮರ್ತ್ಕೊಂಡಿರೋರು ಎಲ್ಲರಿಗೂ ದೊಡ್ಡ ನಮಸ್ಕಾರ ಕಣ್ರಣ. ಜನ್ಮಕ್ಕೆ ಹೋಗೋ ಒಂದು ವಾರದಿಂದ ಎತ್ತಾಗ ಹೋಗಿದೆ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಹಂಗೆ ನನ್ನ ಅಕೌಂಟ್ನ ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಇವಾಗಲೇ ಫಾಲೋ ಮಾಡ್ಕೊಂಡು ನಿಮ್ಮ ಹುಡುಗನ ಚೆನ್ನಾಗಿ ಬೆಳೆಸ್ರಿ. ನಿಮಗೆ ಗೊತ್ತಿರಂಗೆ ನಮ್ಮ ಶುಂಠಿ ಸಿಕ್ಕಾಪಟ್ಟೆ ರೋಗ ಬಿದ್ದುಬಿಟ್ಟೈತೆ. ಈಗ ಒಂದು ವಾರದಲ್ಲಿ ಚೆನ್ನಾಗಿ ರೇಟ್ ಇತ್ತು 6,000 5,000, ಅವಾಗ ಕಿಳಿಸ್ಕೊಟ್ಬಿಟ್ಟಿದ್ರೆ ಕೈ ತುಂಬ ಕಾಸು ನೋಡ್ಬೋದಿತ್ತು. ಇವಾಗ ಶುಂಠಿ ಮಡಿಕೊಂಡು ಆ ರೋಗಕ್ಕೆ ಔಷಧಿ ತಂದು ಬುಟ್ಟಿ ಸಾಕಾಗೋಗ್ಬಿಟ್ಟಿತ್ತು. ಶುಂಠಿ ಕೆಲ್ಸ್ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮನವೇ ತೀರ್ಮಾನ ತಗೊಂಡು, ಅದಕ್ಕೆ ನಮ್ಮ ಅಮ್ಮ ಬಾಯಿಗೆ ಬಂದಂಗೆ ಹೋಗಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಅಮ್ಮ ಹೇಳ್ದಾಗ್ಲೇ ಶುಂಠಿ ಕೆಲ್ಸ್ಕೊಟ್ಬಿಟ್ಟಿದ್ರೆ ಒಂದು ಸ್ವಲ್ಪ ಕಾಸ್ನಾರು ನೋಡ್ಬೋದಿತ್ತು. ಇವಾಗ ರೇಟು ಇಲ್ಲ, ಇತ್ತಾಗೆ ಶುಂಠಿನೂ ಇಲ್ಲ, ಹಂಗಾಗ್ಬಿಟ್ಟೈತೆ. ನಮ್ಮನೆ ಬರಕ್ ನೋಡ್ರಿ, ಶುಂಠಿ ರೇಟ್ ಇದ್ದಾಗ ಶುಂಠಿ ಕೆಲ್ಸ್ಕೊಂಡಿಲ್ಲ, ಇವಾಗ ಶುಂಠಿ ರೇಟೇ ಇಲ್ಲ, ಇವಾಗ ಕಿಲ್ಸ್ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಟೈಮ್ ಎಲ್ಲ ಬ್ಯಾಡ್ ಟೈಮು. ಫೈನಲಿ ಶುಂಠಿ ಕಿಳ್ಸಾಯ್ತು. ಕೇಳ್ತಾ ಇದ್ದಾರೆ. ಇದು 2 ಬ್ಯಾಚ್ ಬಂದಿದ್ದಾರೆ, ಇನ್ನೊಂದು ಗಾಡಿದು ಬರಬೇಕು. 2 ಬ್ಯಾಚ್ ಬಂದಿದ್ದಾರೆ. ಇನ್ನೇ ಮಾಡೋಕ್ಕಾಗಲ್ಲ, ಎಷ್ಟು ಮೂಟೆ ಆಗುತ್ತೆ ಅಂತ ನೋಡಬೇಕು. ಒಂದು 80-70 ಆಗಿಬಿಟ್ರೆ ಹೆಂಗೋ ಮಾಡ್ಬೋದು. ನೋಡೋಣ ಎಷ್ಟಾಗುತ್ತೆ ಏನು ಕತೆ ನೋಡ್ದ. ಹಣೆ ಬರ ಯಾರು ಗೊತ್ತು, ಹಣೆ ಬರದಲ್ಲಿ ಇರೋದು ಯಾರು ಕಂಡಿದ್ದಾರು, ಯಾರು ಕಂಡೋರು ಹೇಳಿ. ನಾನಂತೂ ಹಣೆ ಬರದಲ್ಲಿ ಇದ್ದಂಗೆ ಆಗಲಿ ಅಂದ್ಬಿಟ್ಟು ಗಾಡಿಗೆ ಲೋಡ್ ಮಾಡಿಸ್ಕೊಂಡು ತಗೊಂಡೋಗಿ ವಾಷಿಂಗ್ ಹತ್ರ ನಿಲ್ಲಿಸ್ದೆ. ಹೋಗೋ ದಾರಿಲಿ ಹಂಗೇನೆ 4 ಜನ ಹುಡುಗರು ನನ್ನ ಗುರ್ತಿಡ್ದು ಮಾತಾಡ್ಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹಂಗೆ ಡ್ರಾಪ್ ಕೇಳಿದ್ರು ಅವ್ರ ಊರ ಹತ್ರಕ್ಕೆ. ಹೋಗೋ ದಾರಿಲಿ ಅಲ್ವಾ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಅವ್ರ ಊರ ಹತ್ರಕ್ಕೆ ಬಿಟ್ಟೆ. ನನಗೆ ಬೇಜಾರಾಗಿದ್ದು ಒಂದೇ ವಿಷಯ, ಆ ಪಾರ್ಟಿ ಚೆನ್ನಾಗಿದೆ, ಶುಂಠಿ ಇಷ್ಟೊಂದು ವೇಸ್ಟ್ ಇತ್ತು, ಇಷ್ಟೊಂದು ರೋಗ ಇತ್ತು ಅಂತ ಅನಿಸ್ತಾಯಿತ್ತು. ಈ ಪಾರ್ಟಿ ವೇಸ್ಟ್ಗಳನ್ನ ಎತ್ತಾಕ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ಹತ್ರಕ್ಕೆ ಇಷ್ಟು ಮೂಟೆ ಆಯಿತು, ಇಷ್ಟು ಲಾಸ್ ಆಯಿತು, ಇಷ್ಟು ರೇಟಲ್ಲಿ ಕೊಟ್ಟು ಅಂತ ಅಂದಿದ್ದಕ್ಕೆ ನಮ್ಮಮ್ಮ ಏನಂತೂ ಗೊತ್ತಾ, ಹಿಡಿಯಕ್ಕೆ ಬಂದಿದ್ದಿ ಬಡ್ಕಳಿಸ್ತೀನಿ, ನಮಗೆಲ್ಲ ಗೊತ್ತಾಗೋಯ್ತು. ಏನೇನೆ ಹಾಂ, ನೀವು ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ, ಏನು ಸಮಾಚಾರ? ದುಡ್ಡು ಗಿಡ್ ಮಡಿಬೇಕು, ದುಡ್ಡು ಗಿಡ್ ಮಡಗಕ್ಕೆ ಇನ್ನೇನವ ಲಕ್ಷಾಧಿಪತಿ ನೀನೀಗ. ಏನು ಮಾಡೋಕ್ಕಾಗೋದು, ಕೊಡ್ಬೇಕಿತ್ತಾಗ. ನನ್ನ ಮಾತು ಯಾರು ಕೇಳು ಅಂತ ಹೇಳಿದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.